ಗುಳಿಗೆ ಅಯ್ಯೋ ಭಾಳ ವರ್ಷ ಆತ್ ನೀನು ನೋಡಾರ್ದ. ಹಾಯ್ ಮಾಡ್ಬಿಡು ಹಾಯ್ ಮಾಡ್ಬಿಡು ಹಾಯ್ ಮಾಡು. ಹಾಂ ನಾ ಬರೀ ತಪ್ಪೇ ಮಾಡ್ತೀನಿ ಅನ್ನಂಗೆ ಬೀಟ್ರೂಟ್ ಕುಡಿ ಅಂದಾರ ಕುಡಿತೀನಿ ಮತ್ತು ಅಂದಾರ ಆತ್ಲಿ ಕುಡಿಯಲ್ಲ. ಓಕೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಅಂಡ್ ಮಿಸಸ್ ಯೂಟ್ಯೂಬ್ ಚಾನಲ್. ಏನೋ ಹೇಳು, ಈಗ ಸುಂಟ ಹಾಕಿದ್ ರಂಗೋಲಿ ತುಳಿಯಕ್ಕೆ ಭಾಳ ಇಷ್ಟ ನನಗೆ. ರಂಗೋಲಿ ತುಳಿಬೇಕು. ಮುಂಜಾನೆ ಏನೇ ಹೇಳಾಕತ್ತಿದ್ಲು, ನೀವು ಯಾರ ಒಂದು ಹುಡುಗಿನ ಲವ್ ಮಾಡಾಕತ್ತಿದ್ರಿ ಅಂದ್ರೆ ಆಕೆ ಏನಾರ ರಂಗೋಲಿ ಹಾಕಿದ್ರೆ ಹೋಗಿ ಕೆಡ್ಸಿ ಬರ್ರಿ, ಆಕಿನ ಹುಡುಗಿನ ಲಗ್ನ ಆಗುತ್ತಂತ ಈಕೆ ಹೇಳ್ತಿದ್ಲು. ಬಟ್ ನಾ ಕೆಡಿಸಿದ್ದೆ, ನಮ್ಮ ಮನೆ ಮುಂದೆ ಇರ್ತಿದ್ಲಲ್ಲ, ಈಕಿ ಹಾಕಿ ಹೋಗಿರ್ತಿದ್ಲಿ ಏನು ರಂಗೋಲಿ, ನಾನು ಕೆಡ್ಸಕ್ಕೆ ಇಷ್ಟ ಆಕೈತಿ, ಕೆಡಿಸ್ತಿದ್ದೆ ನಾನು. ಅದಕ್ಕೆ ಅಟಕಾಸ್ಕೊಂಡಿತ್ತು. ನೀವು ಟ್ರೈ ಮಾಡಿ ನೋಡ್ರಿ, ಕೆಡಿಸ್ರಿ ರಂಗೋಲಿ, ಅಟಕಾಸ್ಕೋತಾರೆ. ತೊಗೊಂಡಿಲ್ಲ. ಅವತ್ತಿಗೂ ಹೊರಗೆ ಹೋಗಬೇಕು ಅಂದ್ರೆ ಗಾಡಿನ ಎಂದಿಗೂ ವರ್ಷಕ್ಕೆ ತೊಗೊಂಡು ಹೋಗ್ರಿ. ಇದು ನನಗೆ ಇವರ ಅಣ್ಣ ಹೇಳಿವಂಥ ಮಾತು. ಗಾಡಿ ಎಷ್ಟು ಧೂಳು ಇರ್ತದಲ್ಲ ಅಷ್ಟೇ ಧೂಳಿರಲಿ, ಅದನ್ನು ಕ್ಲೀನ್ ಮಾಡ್ಕೊಂಡು ಹೋಗಬೇಕು. ಅದು ಒಂದು ಒಳ್ಳೆಯ ಅಭ್ಯಾಸ, ಒಳ್ಳೆಯ ಅಭ್ಯಾಸ, ಒಳ್ಳೆಯ ಹವ್ಯಾಸ. ಸ್ವಲ್ಪ ದವಾಖಾನೆ ವೇಟ್ ಚೆಕ್ ಮಾಡಿ ಎಷ್ಟೈತಿ. ಎಲ್ಲರೂ ನನಗೆ ಹೇಳ್ತಿದ್ರಿ, ಭಾಳ ಪ್ರೆಷರ್ ಆಗ್ತೀರಿ ನೀವು, ಭಾಳ ಈಗ ಬೈತೀರಿ, ಎಲ್ಲರ ಮುಂದೆ ಅಸಹ್ಯ ಮಾಡಕ್ಕೆ ನಿಂದಿರ್ತೀರಿ ಅಂತೇಳಿ. ಈಗ ನೋಡಿದ್ರೆ ಡಾಕ್ಟ್ರೇ ಭಯ ಆಗುತ್ತಾರೆ. ಬ್ಲಡ್ ಎಷ್ಟು ಕಮ್ಮಿ ಆಗೈತೆ, 11 ಇದ್ದಿದ್ದು 9ಕ್ಕೆ ಬಂದಿದ್ದು ಬ್ಲಡ್. ಹೆಂಗೆ ಬೇಕಾದಂಗೆ ಭಯ ಆಗುತ್ತಾರೆ ಡಾಕ್ಟ್ರು. ಮೇಡಮ್ ಏನು ತಿಂತೀಯ ಇಲ್ಲಿ ಅಂಥೇಳಿ ನಾ ಹೇಳಕ್ಕೆ ಬಂದ್ರೆ ನನ್ನ ಜೋಡಿ ಜಗಳಕ್ಕೆ ಬರ್ತಾ. ನನ್ನ ಜೋಡಿ ಜಗಳಕ್ಕೆ ಬರ್ತಾ. ಬೀಟ್ರೂಟ್ ಜ್ಯೂಸು ಅದೇ ಕುಡಿ ಅಂದಾರ, ಅಷ್ಟೇ ಕೇಳಿಸ್ಕೊಳ್ಳೋದು, ಕುಡಿದೇನಿಲ್ಲ. ನೀವು ಆ ಡ್ರೈ ಫ್ರೂಟ್ಸ್ ಅವತ್ತೇನೋ ಒಂದ್ಸಲ ತಂದಿದ್ವಲ್ಲ, ಅದು ಲಾಸ್ಟ್. ನಾ ಬರೀ ತಪ್ಪೇ ಮಾಡ್ತೀನಿ ಅನ್ನಂಗೆ ಬೀಟ್ರೂಟ್ ಕುಡಿ ಅಂದಾರ ಕುಡಿತೀನಿ, ಮತ್ತು ಅಂದಾರ ಆತ್ಲಿ ಕುಡಿಯಲ್ಲ. ಹೇಗೆ ಹೇಳ್ತೀನಿ, ನೀನೇ ಹೇಗೆ ಹೇಳ್ತೀನಿ. 9 ಐತಿ ಬ್ಲಡ್, ಕುಡಿಬೇಕು. ತೊಗೊಂಡೋಗೋದಲ್ಲ, ಈಗಾರ ಸುಧಾರಿಸಲಿಲ್ಲ ಅಂದ್ರೆ ಗ್ಯಾರಂಟಿ ಹೊರಗ್ಲಿಂದ ಬ್ಲಡ್ ಹಾಕ್ಬೇಕಾಗತ್ತೆ ಅಂದಾರ. ಬೀಟ್ರೂಟ್ ಜ್ಯೂಸ್ ಅಂತೀನಿ ಕುಡಿದ್ರೆ ಆಗುತ್ತಾ? ಬರೀ ಅನ್ನೋದಲ್ಲ, ನೀ ಕುಡಿಯಂಗೆ ಇಲ್ಲಿ ವಾಂತಿನೇ ಮಾಡ್ಕೋತಿ. ಅದನ್ನು ಈ ಸದ್ ಒಯ್ತೀನಿ, ಕುಡಿತ್ಯಾ? ಅದು ಏನೋ ವಾಂತಿ ಆಗ್ಲಾರಂಗ ಹೇಳ್ತೀನಿ ಅಲ್ದೀಪ ನಿಂದೇನು ಹಾಕಿ. ಅಪ್ಪೋ ದೇವ್ರೆ, ನಮ್ಮ ಮಾತಿಗೆ ಬೆಲೆನೇ ಇಲ್ಲಿ ಬಿಡೋ ಮಾರ. ಏನು ಮಾಡೋದು, ನಿಮ್ಮ ಮಾತಿಗೆ ಏನು ಬೆಲೆ ಇಲ್ಲ. ನಾ ತಿನ್ನಲ್ಲ, ನಾ ತಿನ್ನಿ. ಇನ್ಮೇಲೆ ಅಂದ್ರೆ ಏನು, ಅದು ಶಂಕದಿಂದ ಬಂದ್ರೆ ತೀರ್ತೆ ನಿನಗೆ. ಆ ಡಾಕ್ಟ್ರ್ ಹೇಳಿದ್ರೆ ಅಷ್ಟೇ ಕೇಳಿದ್ರೆ, ನಾ ಮುಂಚೆನೇ ಹೇಳಾಕತ್ತೀನಿ, ತಿನ್ನು ತಿನ್ನು ತಿನ್ನು. ಲಡ್ಡು ಅಂದಿ. ಒಂದು ಹೊತ್ತು ಊಟ ಮಾಡೋದು, ಒಂದು ಲಡ್ಡು ತಿಂದ್ಬಿಟ್ರೆ ಕವರ್ ಆಗುತ್ತೆ. ಅದ್ವರೆಗೆ ಗೊತ್ತೈತೆ ನಿನಗೆ, ಅದು ಗೊತ್ತಿಲ್ಲ. ಎಳ್ನೀರು ಹೇಗೆ ತಪಾಸ್ಬಿಟ್ಟು ಆರಾಮು. ನಿಮಿಷ ಒಳಗೆ ಕುಡಿದು ಖಾಲಿ ಮಾಡಿದ್ದಾನೆ. ದಿನ ಕುಡಿಬೇಕು. ಇವತ್ತು 10ನೇ ತಾರೀಕು ಅಂತ ನನಗೆ ಗೊತ್ತೇ ಇಲ್ಲ. ಇವತ್ತು ಬಾಡಿಗೆ ಹಾಕ್ಬೇಕು. ಈಗ ನೆನಪಾಯ್ತು ನನಗೆ. ಒಂದು ತಿಂಗಳು ಹೆಂಗೆ ಬರುತ್ತೆ ತಿಂಗಳು ಗೊತ್ತೇ ಆಗೋದು. ಟಕ್ಕನ ಮನೆಯವ್ರು ಹಾಕದಂಗೆ ಅನ್ಸೈತೆ ನಾನು ಬಾಡಿಗೆ. ಮತ್ತು ಇವತ್ತು ಹಾಕ್ಬೇಕು. ನನಗಂತೂ ಫುಲ್ ಖುಷಿ ಆಗ್ಬಿಡ್ತು. ಸುತ್ತಾಗ ಬೈದ್ರು ಡಾಕ್ಟ್ರ್, ಏನಮ್ಮ ನೀನು ಅಂತೇಳಿ. ಭಾರಿ ಖುಷಿ ಆಯ್ತು ನನಗೆ. ಅದು ನಾ ಬೈದಿದ್ದೆ ಅಂದರೆ ಸಮರ್ಥನೆ ಮಾಡ್ಕೋತಾಳೆ ಅದಕ್ಕೆ. ಅಯ್ಯೋ ತಿಂತೀನಿ ಬಿಡು, ಅಯ್ಯೋ ಮಾಡ್ತೀನಿ ಬಿಡು ಅಂತೇಳಿ. ಅವ್ರಿಗಲ್ಲ ಅಂತೇಳಿ ಅನ್ನಲಿಲ್ಲ. ಅವ್ರ ಭಾಷೆ ಒಳಗೆ ಬರೋಬ್ಬರಿ ಸ್ವಲ್ಪ ಬೆದರ್ಸಿದ್ರೆ ನನಗಂತೂ ಫುಲ್ ಖುಷಿ ಆಗ್ಬಿಡ್ತು. ನಾ ಬೆದರ್ಸಿದ್ರೆ ಬೆದರ್ಸ್ಕೊಳಲ್ಲ ಮೇಡಮ್. ಇಲ್ಲೈತಲ್ಲ, ಇದು ಒಂದು ಡ್ಯೂಟಿ ಹೇಳಲಾರ್ದ ಮಾಡ್ತೀನಿ ನಾನು. ಯಾಕಂದರೆ ಇದು ವಜ್ಜಾಗುತ್ತೆ ಮ್ಯಾಲೆ ತೊಗೊಂಡೋಗೋದು. ಇದೊಂದು ಡ್ಯೂಟಿ ನಾ ಮಾಡಲೇಬೇಕು. ಹಿಂದೆ ಆರಾಮ್ ಬರ್ತಾರೆ ಅವ್ರು, ಕೈ ಎಳಾಡಿ ಸೋತು. ಅದಲ್ಲ ನೀನೇ ಹೋಗ್ತಿ ಬಿಡು. ಕೆಟ್ಟ ಮೇಲೆ ಬುದ್ಧಿ ಬಂದಂಗೆ ನೋಡ್ರಿ, ಈಗ ಸೊಪ್ಪು ತಿನ್ಬೇಕಂತ ಬಂದೈತಿ. ಅಲ್ಲ ಈಗ ತಿನ್ಬೇಕು ಅಂತೇಳಿ ಬೀಟ್ರೂಟ್ ತರಿಸಿಲ್ಲ. ಇವತ್ತು ತರಿಸಿಲ್ಲ ಬೀಟ್ರೂಟ್. ಇವತ್ತು ತರಿಸಿದಿಲ್ಲ, ದಿನ ತರಿಸಿದ್ದೇನೆ. ಸೊಪ್ಪಲ್ಲ ಹೊಟ್ಟೆನಾಗಲಿ ಬೀಟ್ರೂಟ್ ದಿನ ಏನು ಮಾಡಿ. ಏಯ್ ಇಲ್ಲ ಇನ್ನೂ ಸೋಸ್ಕೊ ತುಂಬಿತ್ತು, ಫುಲ್ ಇತ್ತು ಸೋಸ್ತಾಗಿದ್ದು. ಹಿಂಗೆ ಅದು ರೊಟ್ಟಿ ಮಟ ಮಧ್ಯಾಹ್ನ ರೊಟ್ಟಿ ನೋಡ್ರಿ. ಫುಲ್ ಸೀರಿಯಸ್ ತೊಗೊಂಬಿಟ್ಟಾರೆ. ಏನಿದ್ರು ಮ್ಯಾಲೆ ಫುಲ್ಲು ಪ್ರೋಟೀನ್ ಎಂದು ಫುಲ್
ಮತ್ತೆಲ್ಲಿ ನಾನು ಹೊಡ್ಯಾಕಾಗಿ ಅಂತೀನಿ ಅಂಜಿಗೆ ಬರಾಗುತ್ತೈತೆ ಅಂತ ಪ್ರೀತಿ ತಾಳಿನ. ಬ್ಯಾಗ್ ಪ್ಯಾಕಿಂಗ್ ಊರಿಗೊಂಟ. ಒಂದು ಎಮರ್ಜೆನ್ಸಿ ಒಂದು ಕೆಲಸ ಐತಿ, ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ನಿಮಗೆ. ಹೊಂಟೀನಿ ಊರಿಗೆ, ಒಬ್ಬನೇ ಹೊಂಟೀನಿ, ಸುಮ್ತಾನು ಬಿಟ್ಟು ಹೊಂಟೀನಿ. ನಮ್ಮ ಊರಿಗೆ ನಾನು ಹೊಂಟೀನಿ. ನಮ್ಮ ಬ್ಯಾಗ್ ರೆಡಿ, ಒಂದು ಜೋಡಿ ಡ್ರೆಸ್ ಅದ ಅಷ್ಟೇ, ಹೋಗೋಣ ಬರೋದೈತಿ. ಓಕೆ ಫೋನ್ ತಗೋ ನಡಿ, ಪ್ರೇಮವ್ರ ಮನೆ ನಡಿ. ದೀಪಾಗ ನೀನು ಅಲ್ಲೇ ಬಿಟ್ಟು ಹೋಗ್ತೀನಿ. ದೀಪ ನೀನು ಆರು 3 ಮಂದಿ 3 ಮಂದಿ ಎಂಜಾಯ್ ಮಾಡ್ತೀವಿ. ಹಾಂ ಎಂಜಾಯ್ ಮಾಡಿ, ಮಸ್ತ್ ಎಂಜಾಯ್ ಮಾಡಿ. ಇದು ಭಾಳ ಇಂಪಾರ್ಟೆಂಟ್ ಐತಿ, ನಾನು ಹೋಗ್ಲೇಬೇಕಾಗೈತಿ. ನಾನು ಪ್ರೇಮು ಹೋಗ್ಲಿಲ್ಲ ಅಂದ್ರೆ ನಡೆಯಂಗಿಲ್ಲ, ಹೋಗ್ಲೇಬೇಕು. ಅದಕ್ಕೆ ಹೊಂಟೀವಿ. ಇವರಿಬ್ಬರಿಗೂ ಆರಾಮ್ ಕರ್ಕೊಂಬರ್ದು, ಈಕೆ ಅದ್ರಾಗ ಈ ಟೈಮ್ನಾಗ ಜರ್ನಿ ಮಾಡೋದು ಆಗಂಗಿಲ್ಲ ಅಂತೇಳಿ ನಾವೇ ಹೋಗಿ 1 ತಾಸ್ನಾಗ ವಾಪಸ್ ಟಕ್ಕನ ಬರ್ತೀವಿ. 1 ತಾಸ್ನಾಗ 1 ತಾಸಲ್ಲ, ಅಲ್ಲಿ 1 ತಾಸಿಂದ ಬರ್ತೀವಿ. ನನ್ನ ಗಾಡಿ ಇಲ್ಲೇ ಹಚ್ಚಿಬಿಟ್ರೆ ಸೈಡಿಗೆ, ಪ್ರೇಮವ್ರ ಮನೆ ಮಗ್ಲಾಗ. ಇವು ನಾನು ಪ್ರೇಮು ಇಬ್ಬರು ಸೇರಕ್ಕೆ ಸಂತಾನಿಂದ ಬಿಡ್ತೀವಿ. ಏನು ಹತ್ಬಿಟ್ಲೇನಕ್ಕೆ ಒಮ್ಮೆದೊಮ್ಮೆಲೆ? ಹಾಂ ಏನು ಸ್ಪೀಡ್ ಮರೆ, ಈ ಟೈಮಲ್ಲಿ ಇಷ್ಟೊಂದು ಸ್ಪೀಡ್ ಆದರೆ ಇನ್ನು ಆ ಟೈಮಲ್ಲಿ ಎಷ್ಟಿನ ಸ್ಪೀಡ್ ಇರ್ಬೇಕು. ನೋಡೋದ್ರೊಳಗೆ ಇಲ್ಲಿ ಬಂದಿಯಲ್ಲ, ಆರೋ ನೋಡ್ಬೇಕು. ಈ ಸತ್ ಭಾಳ ದಿನ ಹತ್ತಿಕೊಂಡು ಬರ್ದಾರ ನಾವು ಬಂದೇ ಇಲ್ಲಲ್ಲ ಒಟ್ಟ. ಊರಿಂದ ಬಂದಾಗ ನಿಮ್ಗೆ ಅಂಬೆಗಾಲ ಚಡ ನಡೆಯಾಗುತ್ತಾನಂತವ. ಊರಿಂದ ಬಂದಾಗಲಿಂದ ಒಮ್ಮೆನೂ ಬಂದೆ, ಬರೋಕ್ಕಾಗಿಲ್ಲ ಇಲ್ಲಿ. ಅವ್ರು ಬಂದಾರ, ನಮಗಿಲ್ಲಿ ಬರೋಕ್ಕಾಗಿಲ್ಲ. ಇವತ್ತು ನೋಡು ಆರೋಗ್ಯ ಏನು ಮಾಡ್ತಿರ್ತಾನೆ, ಅವನೊಂದ ನೋಡು ನಮಗೆ ಆಸೆ. ಏನು ಸೌಂಡೇ ಇಲ್ಲ ಅಲ್ಲಿ, ಇವಾಗ ಟಿ ವಿನೂ ಹತ್ತಿಲ್ಲ, ಏನೂ ಹತ್ತಿಲ್ಲ. ಬೆಲ್ ಹೊಡಿ ಬರೋದು ಕುಂಡಿರ್ತಾನ. ರಜಿ ಕಪಲ್ಸ್ ಕಮ್ ಇನ್ ಸೈಡ್ ಬನ್ನಿ. ಏನೇನು ಚೇಂಜ್ ಆಗ್ಯಾವ ಮನ್ಯಾಗ, ಎಲ್ಲ ಹೆಂಗಿದ್ದು ಹಂಗೆ ಐತಲ್ಲ. ಆರಾಮಿದ್ದ ರಾಜ ರಾಣಿ ಬಂದ್ರು ಸರ್ ಅನ್ರಿ. ಏ ಮಗನೇ ಕರಿಯಾ 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 ಕರಿಯಾ. ಅಂಬೆಗಾಲಸ್ ನಡಿತೀವಿ, ಅಂಬೆಗಾಲಸ್ ನಡಿತೀಯಾ? ತೋರಿಸ್ತೇನೆ ನಾನು ಒಂದ್ಸಲ. ಹಾಂ ನೋಡ ನನ್ನ ಕಡೆ ಬರೋಕೆ ಎಷ್ಟು ಇದು ಮಾಡತ್ತ ನೋಡು. ಇನ್ನಾಗ ಜಸ್ಟ್ ನೋಡಿ ಟೈಮ್ 10 ಗಂಟೆಗೆ ಐತೆ ಬಸ್ ಇವತ್ತು. ನಾನು ಜಲ್ದಿ ಐತೆ ಅಂತ ಬಂದೀನಿ, ಆದರೂ ಆರೊಂದು ಜೋಡಿ ಟೈಮ್ ಸ್ಪೆಂಡ್ ಮಾಡೋಗ್ತೀನಿ. ಬಂದು ಜಲ್ದಿ ಹೋಗ್ಬೇಕು ನಾವು. ಇಲ್ಲ ಥ್ಯಾಂಕ್ ಯು. ಬರ್ರಿ ಎಲ್ಲರೂ ಚಹಾ ಕುಡಿ. ಮನ್ಯಾಗ ನಮ್ಮ ಕಸ ಭಾಳ ಐತಿ, ಹೋಗಿ ಒಗದ್ ಬರ್ಬೇಕು, ಅದನ್ನ ಮರ್ತಿದ್ದೆ. ವಾಪಸ್ ಬರೋದ್ರೊಳಗೆ 2 ದಿನ ಹಸಿ ಕಸ ನಾರ್ತು ತಗೋಸ್ ಅಂತ ಇವರು ಹೋಗ್ಯಾಕ ಕೂತಾರ. ಅವಾಗ ಹಾಂ ಹಂಗೆ ಟ್ಯಾಬ್ಲೆಟನ್ನು ತರ್ಬೇಕು. ನನ್ನ ಟ್ಯಾಬ್ಲೆಟು ಇವತ್ತು ಕೊಟ್ಟಾರಲ್ಲ, ಭಾಳ ಕೊಟ್ಟಾರು. ರೆಗ್ಯುಲರಾಗಿ ನುಂಗ್ರಿ ಅಂತೇಳಿ ಒಂದು ಅಮೆಝಾನ್ಲಿ ಪಾರ್ಸಲನ್ನು ಬಂದಿತ್ತು. ಇಲ್ಲೇ ಮನೆ ಬಲ್ಲಿ ತಳಗೆ ಕೊಡಕ್ಕೆ ಹೇಳಿದ್ದ, ಕೊಟ್ಟಿದ್ರು. ಇವನು ಒಳಗಿಟ್ಟು ಎಲ್ಲ ಲೈಟೆಲ್ಲ ಆಫ್ ಆಗೈತೆ. ಏನಿಟ್ಟಳ ಸುದ್ದಿ. ಫೋನ್ ಇಸ್ಕೊಳ್ಳೋದಕ್ಕೆ ಎಸ್ ಸಿಕ್ಕು ಟ್ಯಾಬ್ಲೆಟ್. ಕಸ ಹೋಗಿ ಕಸದ ಗಾಡಿಗೆ ಹಾಕಿ ಬಂದ್ಬಿಡ್ತೀನಿ. ಇಲ್ಲಾಂದ್ರೆ ಭಾಳ ಕೆಟ್ಟ ಒಂದು ದೊಡ್ಡ ತೆಲಿಬೇನಿ ಬೆಂಗಳೂರಾಗಿದ್ದವ್ರಿಗೆ ಕಸದ್ದು. ಅಲ್ಲಿ ಊರಾಗಿದ್ರೆ ಎಲ್ಲಿ ಬೇಕಾದ್ರೆ ಹೋಗ್ಬಿಡ್ತೀವಿ ಕೈ. ಇಂಥ ತಂಡ್ಯಾಗ ಹೊರಗೆ ಹೋಗಾಕ ಜೀವ ಜಲ್ಲತೈತಿ. ಬಸ್ ಐತಿ ಇಷ್ಟ್ರಾಗ ನೋಡ್ರಿ ಹಂಗೆ ತೆಗಿತಾರೆ ಬಾಕ್ಲ ಬರ್ದು. ನೀ ಏನೇನ್ರ ಅಲ್ಲಿ ಹೋದ ಮೇಲೆ ಏನು ತರ್ಸೋದು ಏನು ನನಗೆ ತಡಿ ಎಲ್ಲ ಕಿಸ್ತಾಗಿಟ್ಟಿನಿ. ಗುಳಿಗೆ ಮನಿ ಚಾಯ್. ನಾವಂತರೂ ರೆಡಿಯಾಗಿವಿ ಹೋಗಾಕ. ಆರಾಮ್ ಹೋಗ್ತೀವಿ, ಇಬ್ರು ಗಂಡು ಮಕ್ಳು ಅದೀವಿ. ಹೆಂಗೆ ಬೇಕಾದಂಗೆ ಯಾವ್ದು ಆರಾಮ್ ಹೋಗ್ಬಿಡ್ತೀವಿ. ಎಲ್ಲಿ ಬೇಕಾದ್ರೆ ಇಟ್ಟ ಸೀಟ್ ಇದ್ರು ಮಕ್ಕೊಂಡು ಕೇಸಿ ಬುಕ್ ಮಾಡೀವಿ. ಆದ್ರೆ ಇವ್ರಿದ್ರ ಅಂದ್ರೆ ಯಪ್ಪ ಅದು ಭಾಳ ಐತಿ. ಲಗೇಜು, ನೀರಿನ ಬಾಟ್ಲಿ, ಬರೋಬ್ಬರಿ ಜಾಗದಾಗ ಊಟ. ಈಗ ಹಿಂಗಿಲ್ಲ,
ಪಾಪ ಪ್ರೇಮಗ ದೀಪಾನು ಇವು 2 ದಿನ ಹೆಂಗೆ ಬಿಡಲಿ ಅಂತ ಯೋಚನೆ ಮಾಡತ್ತಾರೆ, ಇವು ಹೆಂಗೆ ಬಿಟ್ಟು ಹೋಗ್ಲಿ ಅಂತೇಳಿ. ನಮಗೇನಾಗ ಅನ್ಸೋಗುತ್ತಿಲ್ಲ, ಹಲೋ ಅದ್ರ ಹೋದ್ಮೇಲೆ ಅನ್ಸತ್ತೆ ನನಗೆ. ಗಾಡಿ ಬಂದೈತಿ ಈಗ. ಮುಂದೆ ಕೊಡ್ತಾರೆ ಸರ್, ಯಾವಾಗಲೂ ನಾವೇ ಹಿಂದೆ ಕೊಡೋದು. ಬಸ್ ಹತ್ತಕ್ಕೈತಿ, ಟೈಮ್ ಆಗಿಲ್ಲ ಅನ್ನೋದು ಟೈಮ್ ಆಗೇ ಬಿಟ್ಟೈತೆ ನಾವು. ಈಗ ಜಾಲಹಳ್ಳಿ ಕ್ರಾಸಿಗೆ ಬಂದ್ಬಿಟ್ಟು ಇಲ್ಲಿ ಹೋಗ್ಬೇಕಂದ್ರೆ ಟ್ರಾಫಿಕ್ ಬಿಟ್ಬಿಡ್ತೈತೆ. ಜಮ್ಮುನ ಹೋಗಿ ನೋಡಿ ಹೆಂಗೆ ಬರ್ತಾವೆ ಕಾಯ್ಬೇಕು ಮಾರ ನಿಮ್ಮ ಬಸ್ಸಿಗೆ. ನಡಿ, ಒಂದಲ್ಲ ಒಂದು ಬಸ್ ಬರ್ತಾವ ಅಂತ ನಡಿ. ಆಮೇಲಿಂದ ಬರಾಗುತ್ತೀನಿ ಅಂತೇಳಿ ಸುಮ್ಮನೆ ಕಾಯ್ಸ ನಾವು. ತಣ್ಣಗೆ ಮಸ್ತ್ ನಿದ್ದೆ ಬರಾಗುತ್ತೈತಿ, ಊಟ ಇಲ್ಲ ಏನಿಲ್ಲ, ಮಕ್ಕೊಂಬಿಡ್ತೀವಿ. ಊರು ಮುಟ್ಟಿದ್ರೆ ಸಾಕಾಗ್ತೈತಿ. ಫಸ್ಟ್ ಕ್ಲಾಸ್ ನಿದ್ದೆ ಹೊಡೆದು ಅರ್ಜೆಂಟ್ ಒಳಗೆ ಬಸ್ ಬುಕ್ ಮಾಡಿವಲ್ಲ, ಸೀಟು ಒಂದೇ ಕಡೆ ಸಿಕ್ಕಿಲ್ಲ. ಒಂದೇ ಕಡೆ ಅನ್ನೋಕ್ಕೇನು, ನಾ ಇಲ್ಲಿ ಸಿಂಗಲ್ ಒಳಗೆ ನಾ ಬುಕ್ ಮಾಡೀನಿ. ನಂದು ಲೋವರ್ ಡೆಕ್ಕು, ಪ್ರೇಮಂದು ಅಪ್ಪರ್ ಡೆಕ್ಕು. ಆ ಕಡೆ ಲಾಸ್ಟ್ ಒಂದು ಲಾಸ್ಟ್ ಅಲ್ಲಿ ಮುಕ್ಕೊಂಡಾನ, ನಾ ಇಲ್ಲಿ ಮುಕ್ಕೊಂಡೀನಿ. ನಾಳೆ ಮುಂಜಾನೆ ಊರಾಗ ಭೇಟಿ ಹಾಕೋದು ಸೀದಾ. ನಮ್ಮ ಗಾಡಿ ಈಗ ಇಲ್ಕಲ್ ಹೋಯ್ತು ನೋಡ್ರಿ. ಇಲ್ಕಲ್ ಬಂದೀನಿ ಈಗ ಫೈನಲಿ. ನೋಡ್ರಿ ಇಲ್ಕಲ್ಲ ಎಷ್ಟು ಚೇಂಜ್ ಆಗ್ಬಿಟ್ಟೈತಿ. ನಾ ಮುಂಚೆ ಇಲ್ಲೇ ಕಲ್ತಿದ್ದೆ ಶಾಲೆ, PUC ಫಸ್ಟ್ ಇಯರ್ ಇಲ್ಲೇ SVM ಕಾಲೇಜ್ ಒಳಗೆ ಮುಗಿದೈತಿ ಇಲ್ಕಲ್ದಾಗ. ಈಗ ಇಲ್ಲಿದ್ದ ನಮ್ಮ ಊರು 40 ಕಿಲೋಮೀಟ್ರಿಂದ 50 ಕಿಲೋಮೀಟ್ರ್ ಅಷ್ಟೇ. ಗಾಡಿ ಭಾರಿ ಸ್ಪೀಡ್ ಹೊಂಟೈತಿ. ಅದು 4 ಗಂಟೆಗೆ ಒಂದ್ಸಲ ಎಚ್ಚರಿಗೈತಿ ಎತ್ತೀನಿ. ಎಲ್ಲ ಒಂದು ಕಡೆ ಕಿಟಕಿಯಾಗ ತಣ್ಣ ಗಾಳಿ ಬರಾಗ್ಬಿಟ್ಟೈತಿ. ಫುಲ್ಲು ಕೋಲ್ಡ್. ಎಲ್ಲಿ ಬೇಕಾದಲ್ಲಿ ಎತ್ತಿನ ಹತ್ತಾಗುತ್ತಿಲ್ಲ. ಊರು ಬರ್ತಾರೆ ಸುಮ್ಮನೆ ಎದ್ದು ಬೆಚ್ಚ ಕೂತ್ಬಿಟ್ಟಿನಿ. ಮುಕ್ಕೊಂಡ್ರೆ ಗಾಳಿ ತಣ್ಣ ಗಾಳಿ ಬಿಡಾಗ್ತೈತಿ. ಅದು ಮುದ್ದೆ ಕೂತ್ಬಿಟ್ಟಿತ್ತು. ಹೋಯ್ತು ಬಸ್, ನಾವು ಇಳ್ಕೊಂಡ್ವಿ. ರೈಟ್, ಯಾರೂ ಬಂದಿಲ್ಲ ನಮ್ಗೆ ರಿಸೀವ್ ಮಾಡಾಕ. ನಾವೇ ಹೋಗಿ ನಡ್ಕೋತ, ದೂರ ಏನಿಲ್ಲ ಮನೆ ನಮ್ದು. ನಾವು ನೋಡ್ರಿ ಜಸ್ಟ್ ಎಂಟ್ರಿ ಹೊಡ್ತೀವಿ, ನೀರು ಬಿಟ್ಟಾರಿ ನಮ್ಮ ಏರಿಯಾದಾಗ. ನಮ್ದಾರ ನಮ್ಗೆ ಕಡೆ ಬರ್ತೈತಿ. ಹಾಂ, ನಮ್ಮ ಮ್ಯಾಗಿದ ಮರಿ ಅದು, ನಮ್ಗೆ ಗುರ್ತಿಡ್ದಿಲ್ಲ. ನೋಡ್ರಿ ಮುಂಜಾನೆ ಅದು ಕಸ ಹೊಡ್ಯಾಕ ಸ್ಟಾರ್ಟ್ ಮಾಡ್ಬಿಟ್ಟ. ಏನವ ರಮದಿಲ್ಲ? ಅಯ್ಯೋ ಭಾಳ ವರ್ಷ ಆಯ್ತು ನೀನು ನೋಡಾರ್ದ. ಹಾಯ್ ಮಾಡ್ಬಿಡು. ಹಾಂ, ಮತ್ತೆ ಮಾತಾಡಿಸ್ತೀನಿ ನಿಮ್ಗೆ. ಚಹಾ ಕುಡಿತೀನಿ. ಚಹಾ ಇಲ್ಲ, ಒಂದು ಕರಿ ಮಾಡ್ಬೇಕು, ಫಸ್ಟ್ ಕ್ಲಾಸ್ ಬ್ಲ್ಯಾಕ್ ಟೀ ಕೂಡ ಮಾತಾಡು. ನಾವು ಹೋದ್ಮೇಲೆ ಫುಲ್ ಆರ್ಗ್ಯಾನಿಕ್ ಕಿಚನ್ ಆಗ್ಬಿಟ್ಟೈತಿ. ತೋರಿಸ್ತೀನಿ. ಎರಡೂ ಗಡಿಗ್ಯಾಗ ಮಾಡಾಕ್ತಾರೆ ಅಡುಗೆ. ಅವರು ಇದ್ರಾಗ ರೈಸ್, ಇದ್ರಾಗ ಸಾರು. ಆಲ್ಮೋಸ್ಟ್ ಭಾಳ ಸ್ವಲ್ಪ ಆರ್ಗ್ಯಾನಿಕ್ ಇಷ್ಟಪಡ್ತಾರೆ. ಇಬ್ಬರು ಇದ್ರಂದ್ರೆ ನಾವಿದ್ದವ್ರು ಸ್ವಲ್ಪ ಏನಾರ ಹಬ್ಬದ ಮಾಡಿಬಿಡ್ತೀವಿ. ನಾ ಈ ಸದ್ಯ ಏನಾರ ಬಿರಿಯಾನಿ ಮಾಡ್ತೀನಿ ಅಂದ್ಬಿಡ್ಬೇಕು. ಹಿಂಗೆ ಬಯಸ್ಕೋತೀನಿ. ರಂಗೋಲಿ ಹಾಕ್ತಾಳೆ ನಮ್ಮ ಈ ಸದ್ದ ತೋರಿಸ್ತೀನಿ ನಿಮಗೆ. ಎಷ್ಟು ಸುನಿತಾಗೂ ಹಾಕಕ್ಕೆ ಬರಲ್ಲ, ದೀಪಾಗೂ ಹಾಕಕ್ಕೆ ಬರಲ್ಲ. ಅದ್ರಕ್ಕಿಂತ ಮಸ್ತ್ ಹಾಕ್ತಾಳೆ ರಂಗೋಲಿ. ಜಲ್ದಿ ಹಾಕ್ತಾ ತೋರಿಸ್ತೀನಿ. ಅದನ್ನು ಒಂದಿಷ್ಟು ಜನ ನೋಡಿರ್ತೀರಿ, ಹೊಸ ಸಬ್ಸ್ಕ್ರೈಬರ್ಸಿಗೆ ತೋರಿಸ್ತೀನಿ. ಜಸ್ಟ್ ನೋಡ್ತಾ ಹೋಗ್ರಿ. ಮಸ್ತ್ ಐತವೆ. ಇಲ್ಲ ರಂಗೋಲಿ ಹಿಂಗ ತೆಗಿಬೇಕಂತಿಲ್ಲ, ಒಟ್ಟು ರಂಗೋಲಿ ಚೆಲ್ಲಿದ್ರೆ ನಡೀತೈತಿ. ಆದ್ರೆ ಇದನ್ನ ಯಾರಿಗೆ ತೆಗಿಯೋಕ್ಕಾಗಲ್ಲ ಅಂತ ಅನ್ಕೋತೀನಿ ನಾ. ಈ ಥರ
ಈ ಥರ ಮನೆ ಮುಂದೆ ತೆಗೆದು ಎಲ್ಲರಿಗೂ ತೋರ್ಸಾಕು ಮೀಟ್ರ್ ಬೇಕು, ಮೀಟ್ರ್. ಎಲ್ಲಿ ಮನ್ಸಿಗೆ ಬರ್ತಲ್ಲ ರೌಂಡ್ ಹಾಕೋದು. ಹೆಲಿಕಾಪ್ಟರ್, ಇದು ಹೆಲಿಕಾಪ್ಟರ್ ರಂಗೋಲಿ ಇದು. ಆಲ್ಮೋಸ್ಟ್ ಮುಂಚೆ ಎಲ್ಲರೂ ನೋಡಿರ್ತೀರಿ, ಮುಂಚೆ ನಮ್ಮ ಬ್ಲಾಗ್ಸ್ ನೋಡೋರು ನಮ್ಮ ಮಮ್ಮಿ ರಂಗೋಲಿ ಹೆಂಗಿರ್ತಾವ ಅಂತೇಳಿ. ಬಟ್ ಹೊಸಬ್ರು ಯಾರು ನೋಡಾಕತ್ತಿದ್ರೆ ನೋಡ್ರಿ, ಇದೇ ಆರ್ಗ್ಯಾನಿಕ ಮತ್ತು ಸುಮ್ಮನೆ ತೋರ್ಸಾಗುತ್ತಿಲ್ಲ, ಇದೇ ರಂಗೋಲಿ ಇರ್ತೈತಿ. ಕಲರ್ ಒಂದು ಕೊಡ್ಬೇಕಾಗಿತ್ತು ಬೇ ನಿನ್ನ ಕೈಯಾಗ. ಕಲರ್ ಒಂದು ಕೊಟ್ಬಿಟ್ಟಿದ್ರೆ ಅದೇನು ರೋಡ್ ರಂಗೋಲಿಯಾಗ ಮುಸ್ತಿದ್ದೆ ಅನ್ಸುತ್ತೆ ನನಗೆ. ಇಂಥ ದೊಡ್ಡದಾ? ಇಲ್ಲಿ ನಮ್ಮ ಡಿಕಾಕ್ಷನ್ ರೆಡಿ ಆಗುತ್ತೈತಿ. ಶುಂಠಿ ಹಾಕಿ ರೆಡಿ ಮಾಡೋ ನಮ್ಮ ಪಟ್ಟಿದ್ರಾಗ ಸಕ್ಕರೆ ಹಾಕಿಲ್ಲ, ಬೆಲ್ಲ ಹಾಕೈತಿ. ಬೆಲ್ಲ ಹಾಕಿ ರೆಡಿ ಮಾಡೋತೈತಿ. ಇದು ನಮಗೆ ಬಿಸಿ ನೀರು ಮುಂಜಾನೆ ಕುಡಿದು ಫುಲ್ ರಿಚಾರ್ಜ್. ಬಾರೋ ಅಮರೇಶ್ ಪುರಿ, ಬಾ 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 ಬಾ. ಈಗ ಬಂದಿವಿ ನೋಡಪ್ಪ, ಬಾ. ಆರಾಮದಿಲ್ಲ? ಶಾಲೆಗಿಲ್ಲಿ ಹೊಂಟೇ ಇಲ್ಲ? ಹೊಂಟೇ ಇಲ್ಲ ಕರೆ ಹೇಳ. ಹೊಂಟಿಯಾ? ಬಾ ಇಲ್ಲಿ ನಿಮ್ಮ ಗುರು ಇಲ್ಲಿ ಕೂತ ನೋಡ್ಬಾ. ನಿಮ್ಮ ಗುರು ಕೂತ ಒಳಗೆ. ಹುಡುಗಿಗೆ ನಾವು ಅಂದ್ರೆ ಖುಷಿ ಅಂತ. ಇಲ್ಲಿ ಬಿಟ್ಟು ಎಲ್ಲಿ ಆಡಕ್ಕೆ ಹೋಗಂಗಿಲ್ಲ ಅವ. ನಾವು ಬಂದಾಗ ಒಂದ್ಸಲ ನಮಗೆ ದುರ್ತಾನೆ, ಇಲ್ಲಾಂದ್ರೆ ಸರಿಯಪ್ಪ. ಅಮರೇಶ ಚಲೋ ಜಾಗ ಹಿಡ್ದಿ ನೀನು. ನಾನು ಇದಕ್ಕೆ ಬಂದೆ ಕಾಸುಗಳು ಅಂತೇಳಿ, ಅಂದ್ರೂ ಥಂಡಿ ಕಮ್ಮಿ ಐತಿ. ಇಲ್ಲಿ ಕಮ್ಮಿ ಐತ್ಲಿ ಥಂಡಿ. ಬೆಂಗಳೂರು ಅಂತ ಥಂಡಿ ನೀವು ಹೊರಗೆ ಬರಂಗಿಲ್ಲ. ಎಲ್ಲ ಐತಲ್ಲ ಥಂಡಿ. ಎದ್ದು ಹಂಗೆ ಈಗ ಥಂಡಿರ್ಲೆ ಮರಿ ತೊಗೊಂಡ್ಯಾನ, ಅಲ್ಲಿ ತೊಗೊಳಕ್ಕಾಗಲ್ಲ, ಅಂಜಿಗೆ ಬರ್ತೈತಿ ಅಷ್ಟು ಕೋಲ್ಡ್. ಮಸ್ತ್ ಅನ್ಸತ್. ಬಿಸಿನೀರು ಮಸ್ತ್, ಬಿಸಿನೀರು ಜಳಕ ಮಾಡೋದು. ಅಲ್ಲಿ ಬರೀ ಕಾಯಿಲ್ ನೀರ್ಲೆ ಜಳಕ ಮಾಡಿ ಅವರು ಇವತ್ತು ಹೋಗ್ಬೇಕಲ್ಲ, ನಾಳೆ ಇವತ್ತ ನಾವು ಅದಕ್ಕೆ ಯಾಕೆ ಸುಮ್ಮನೆ ಬರೋದು ಬಿಡು. ಅದ್ರಾಗ ಯಾರೋ ಸಣ್ಣ ಹೋದನಲ್ಲ, ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತೆ. ಇದ್ದ ಜಾಗದಾಗ ಹುಡುಕ್ಯಾಡ್ಕೊಂಬಂದೆ ನಮ್ಮ ಜಾಸ್ತಿ ಅಂತ. ನಮ್ಮ ಬಿಸಿನೀರು ಕುಡಿದೆ, ಡಿಕಾಕ್ಷನ್. ಒಬ್ಬರು ಕೇಳ್ತಿದ್ರಿ, ನಿಮ್ಮ ಅಪ್ಪರಿಗೆ ದೀಕ್ಷೆ ಆಗೈತಿ, ಬಾಯಾಗ ಬರೀ ಸಂಸ್ಕೃತ ಬರ್ತಾವಲ್ಲ ಯಾಕಂತ ಕೇಳಿದ್ರಿ. ಅದು ನಮ್ಮ ಕಡೆ ಜನನ ಹಂಗೆ ಸ್ವಲ್ಪ ರಫ್ ಇರ್ತೈತಿ, ಅದು ಕಾಮನ್ ವರ್ಡ್ಸ್ ಅವೆಲ್ಲ. ದೀಕ್ಷೆ ಆಗೈತೆ ಅಂದಾನ ಎಲ್ಲ ಚಲೋ ಮಾತು ಬರ್ಬೇಕಂತೇನಿಲ್ಲ, ನಾರ್ಮಲಾಗಿ ಮಾತಾಡೋದು. ಆದ್ರೆ ಒಳ್ಳೆ ಕೆಲಸ ಮಾಡ್ಬೇಕಷ್ಟೆ. ಇವಾಗ ಕಲ್ ತೊಗೊಂಡು ಹೊಡೆದ ಹಂದಿಗ ಅದು ಪೂರಾಗ ಕಾಟನ ಸೇರಿಸಿ ಹೋಗ್ತದು. ಸ್ವಲ್ಪ ಅಲ್ಲಿ ನೋಡ್ರಿ, ಹಂಗ ತಿರುಗಿ ಇಲ್ಲಿ ತನ ಸೌಂಡ್ ಕೇಳ್ಸಾಕತ್ತೈತದ ಹೆಡ್ಫೋನ್ದು. ಎಟ್ರ ಸೌಂಡ್ ಇಟ್ಟಿರಬಾರ್ದು. ಬೇಕಂತ ನಂದೈತೆ ಅಂತ ಸಿಕ್ಕಾಪಟ್ಟೆ ಸೌಂಡ್. ಇಲ್ಲಿದ ಸೌಂಡ್ ಎಲ್ಲಿದೆ? ಇದ್ರಂತ ಫೋನ್ ಕನೆಕ್ಟ್ ಆಗಿಲ್ಲ. ಕನೆಕ್ಟ್ ಮಾಡ್ಕೊಟ್ಟಿನ ನೋಡ್ರಿ. ನಾ ಹೇಳಿದ್ನಿಲ್ಲ, ಅಕ್ಕಿ ಯಾವತ್ತಿದ್ರು ಖಾಲಿ ಆಗಲ್ಲವಂತೆ. ಹಾಕೋದು ಒಟ್ಟು ಖಾಲಿ ಆಗಲ್ಲವು. ಅಲ್ಲಿ ನೀರು ಅಷ್ಟೇ ಯಾವಾಗಲೂ ಇದ್ದೇ ಇರ್ತೈತಿ. ಎಲ್ಲರೂ ಕೇಳ್ತೀರಿ ಎದಕ್ಕೆ ಬಂದಿರಿ ಊರಿಗೆ ಅಂತೇಳಿ. ಒಂದು ಎಂಗೇಜ್ಮೆಂಟ್ ಐತಿ ಒಬ್ಬರ ಅಕ್ಕರದು. ಭಾಳ ನಿಮ್ಗೆ ಹೇಳ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಎಂಗೇಜ್ಮೆಂಟ್ ಸಲಂದ ಅಂತೇಳಿ ಬಂದೀವಿ. ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಇವತ್ತೇ ಹೋಗಬೇಕು. ಎಂಗೇಜ್ಮೆಂಟ್ಗೋಸ್ಕರ ಬಂದೀವಿ ಅಷ್ಟೇ. ಅವ್ರನ್ನೂ ಕರ್ಕೊಂಬರ್ತಿದ್ವಿ, ಬಟ್ ಸುಮ್ಮನೆ ಹೈರಾಣ ಆಕಾರ ಅಂತೇಳಿ ನಾನು ಪ್ರೇಮ ಇಬ್ಬರೇ ಬಂದಿದ್ವಿ. ಕಸ ಹೊಡೆದು ನೋಡಿಲ್ಲ ನಮ್ಮಪ್ಪ ಹೆಡ್ಫೋನ್ ಹಾಕೊಂಡು. ಹೆಡ್ಫೋನ್ ಹಾಕೊಂಡು ಕಸ ಹೊಡೆಯಾಗುತ್ತೆ. ನಮ್ಮ ಅವ್ಗೆ ಕೆಲಸ ಭಾಳ ಆಗುತ್ತೆ ಅಂತೀವಿ.
ಎಸ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.